ಅಂತೂ ಇಂತೂ ಬಾಳ ಬಾದಾಮಿ ರಾಜ್ಯ ಹೆದ್ದಾರಿಯ ದುರಸ್ತಿ ಭಾಗ್ಯ ಸಿಕ್ಕಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ಬಳಿ ಹೊಸ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿರುವಂತಹ ಶಾಸಕ ಚಂದ್ರು ಲಮಾಣಿ, ಗದಗಕ್ಕೆ ಹೋಗುವ ಪ್ರಯಾಣಿಕರ ಈ ಒಂದು ರಸ್ತೆಯಲ್ಲಿ ಓಡಾಡಲು ಕಷ್ಟಕರವಾಗುತ್ತಾ ಇದೆ. ಇದರ ಬಗ್ಗೆ ಗಮನವನ್ನು ಹರಿಸಿ ಸರ್ಕಾರದ ಮುಂದೆ ಪ್ರಸ್ತಾಪಿಸಿದ್ದೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ರಾಜ್ಯ ಹೆದ್ದಾರಿ ಸುಧಾರಣಾ ಇಲಾಖೆಗೆ ಅನುದಾನವನ್ನು ಕೊಟ್ಟಿದೆ. ಅಚ್ಚುಕಟ್ಟಾಗಿ ರಸ್ತೆ ಸುಧಾರಣೆ ಮಾಡಬೇಕು ಅಂತ ಹೇಳಿದ್ರು. ಜೊತೆಗೆ ಶಾಲೆಗಳು ಮತ್ತು ಪ್ರಾರಂಭವಾಗುವುದಕ್ಕೂ ಮೊದಲು ಅಂದರೆ ಜೂನ್ ಒಳಗೆ ಕಾಮಗಾರಿಕೆಯನ್ನ ಮುಗಿಸಲು ಗುತ್ತಿಗೆದಾರರು ಸೂಚನೆಯನ್ನ ನೀಡಿದ್ರು. ತನ್ನ ಕ್ಷೇತ್ರದ ಬಾದಾಮಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ ಆಗುವ ಹಂತದಲ್ಲಿ ಇದೆ. ಈ ಬಗ್ಗೆ ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಂದೆ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರ ಮೇಲ್ದರ್ಜೆಗೆ ಎದುರಿಸ್ತಾ ಇದೆ, ಅಂದ್ರೆ ಕೇಂದ್ರ ಸರ್ಕಾರ ಮೇಲ್ದರ್ಜೆಗೆ ಏರಿಸ್ತಾ ಬಂದಿದೆ ಬರುತ್ತೆ ಅಂತ ಹೇಳುವಂತಹ ಭರವಸೆ ನಮಗಿದೆ ಅಂತ ಹೇಳಿದ್ದಾರೆ. ಹೆಚ್ಚು ಅನುದಾನವನ್ನ ಕೊಡ್ರಿ ಅಂತ ಕೇಳಿದ್ವಿ. ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು 25 ಕೋಟಿ ರೂಪಾಯಿ ಅಂದ್ರೆ 10 ಕೋಟಿ ರೂಪಾಯಿ ನಾವು ಸುರುಣಿಗೆ ಹತ್ರ ಬಹಳಷ್ಟು ಹದಗೆಟ್ಟಿರೋದ್ರಿಂದ ಆ ರಸ್ತೆನ ಸುರುಣಿಗೆ ಬೆಳ್ಳಟ್ಟಿಗೆ ಹೋಗುವಂತ ಮಾರ್ಗದಲ್ಲಿ ಬಹುಶಃ ಇನ್ನೊಂದು ವಾರದಲ್ಲಿ ಅದು ಸಹಿತ ಪೂಜೆ ಆಗ್ತದೆ ಸುರುಣಿಗೆ ಹತ್ರ. ಅದರ ಜೊತೆಯಲ್ಲಿ ಇವತ್ತು ಇದಾಗಿದೆ ಖಾನಾಪುರ ಹತ್ರ ರಸ್ತೆ ಸಹಿತ ಪೂಜೆ ಆಗುತ್ತೆ. ಇನ್ನೊಂದು ಬಹಳ ದಿನದಿಂದ ಹೊಸಳ್ಳಿ ಹತ್ರ ಒಂದು 300 ಮೀಟರ್ ರಸ್ತೆ ಉಳಿದಿದೆ. ಹೊಸಳ್ಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಆ ರಸ್ತೆನೂ ಸಹಿತ ರೈತರ ಜೊತೆ ಮಾತಾಡಿಕೊಂಡು ಅದನ್ನ ರೈತರಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಕೊಡುವಂಥದ್ದು ಒಪ್ಪಿಗೆಯನ್ನು ಮಾಡ್ಕೊಂಡಿದ್ವಿ. ಆಲ್ರೆಡಿ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಮಾತುಕತೆ ಆಗಿದೆ. ಆ ರಸ್ತೆಯಲ್ಲೂ ಸಹಿತ ನಮ್ಮ ಭಾಗದ ಕಂಪ್ಲೀಟ್ ಆಗುತ್ತೆ. ಈ ಹಳ್ಳಿ ಮೇಲೆ ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳ ಬಗ್ಗೆನೂ ಸಹಿತ ಬಹಳಷ್ಟು ಹದಗೆಟ್ಟಿರೋದ್ರಿಂದ ಈಗ 2 ತಿಂಗಳ ಹಿಂದ ಮುಖ್ಯಮಂತ್ರಿಗಳು 10 ಕೋಟಿ ರೂಪಾಯಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಓವರ್ಲೋಡ್ ಹಾಕಿಕೊಂಡು ಓಡಾಡುವ ಟಿಪ್ಪರ್ ಕ್ರಷರ್ ಮಾಲೀಕರಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಬಹುತೇಕ ರಸ್ತೆಗಳು ಹಾಳಾಗಿದೆ. ಇದಕ್ಕೆ ಮುಖ್ಯ ಕಾರಣ ಕಲ್ಲು ಮರಳು ಹಾಕಿಕೊಂಡು ಓವರ್ಲೋಡ್ ಮಾಡಿಕೊಂಡು ಲಾರಿಗಳು ಓಡಾಡ್ತಾ ಇದ್ದಾವೆ. ಈ ಬಗ್ಗೆ ತಹಶೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಜೊತೆಗೆ ಮಾತನಾಡಿ ಮುಂದಿನ ದಿನಗಳಲ್ಲಿ ಚೆಕ್ ಪೋಸ್ಟ್ ನ ವ್ಯವಸ್ಥೆ ಮಾಡ್ತೇವೆ. 24 ರಿಂದ 26 ಟನ್ ಓವರ್ಲೋಡ್ ಹಾಕಿಕೊಂಡು ನಮಗೆ 14 ರಿಂದ 15 ಟನ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುತ್ತೇವೆ. ನಮ್ಮ ಕ್ರಮ ಕೈಗೊಳ್ಳುವುದಕ್ಕಿಂತ ಮುಂಚೆಯೇ ಲಾರಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಓವರ್ಲೋಡ್ ಹಾಕುವುದನ್ನ ನಿಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಅಲ್ಲಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗುವುದು. ಜೊತೆಗೆ ಸಾರ್ವಜನಿಕರೇ ನಿಮಗೆ ಕಡಿವಾಣ ಹಾಕ್ತಾರೆ. ಹಿಂಗಂತ ಕ್ರಷರ್ ಮಾಲೀಕರಿಗೆ ಶಾಸಕ ಚಂದ್ರು ಲಮಾಣಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ರಷರು ಮತ್ತೆ ಈ ಉಸುಕಿನ ವೆಹಿಕಲ್ಗಳು ಬಹಳಷ್ಟು ವೆಹಿಕಲ್ಗಳು ಓವರ್ಲೋಡ್ ಆಗಿ ರಸ್ತೆಯಲ್ಲಿ ಹೋಗ್ತಾ ಇರೋದು ನಮ್ಮ ಗ್ರಾಮೀಣ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳಿಗೂ ಸಹಿತ ಇವತ್ತು ಹದಗೆಟ್ಟಿರುವಂಥದ್ದು ಕಾರಣವಾಗಿದೆ. ಬಹಳಷ್ಟು ಬಾರಿನೂ ಸಹಿತ ಅಧಿಕಾರಿಗಳಿಗೂ ಸಹಿತ ಗಮನಕ್ಕೆ ತಂದಿದ್ದೀವಿ. ಅದರ ಜೊತೆಯಲ್ಲಿ ಯಾರು ಕ್ರಷರ್ದವರಿಗೂ ಸಹಿತ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ DMGಯಿಂದ. ಆದರೆ ಇನ್ನೂವರೆಗೂ ಸಹಿತ ಅವರು 20-25 ಟನ್ನಷ್ಟು ಇವತ್ತು ವೆಹಿಕಲಲ್ಲಿ ಹಾಕ್ಕೊಂಡು ಹೋಗ್ತಿರೋದು ದುರಾದೃಷ್ಟಕರ. ಅವರಿಗೆ ನಮ್ಮ ಏನು ಲಾರಿ ಮಾಲೀಕರಾಗಿರ್ಬೋದು ಅಥವಾ ಈ ಕ್ರಷರ್ ಮಾಡುವಂಥ ಮಾಲೀಕರಿಗೆ ನಿಮಗೆ ವಿನಂತಿ ಅಂತಾರ ತಿಳ್ಕೊಡ್ರಿ ಅಥವಾ ಇದು ಒಂದು ವಾರ್ನಿಂಗ್ ಅಂತಾರ ತಿಳ್ಕೊಡ್ರಿ. ಯಾಕಪ್ಪ ಅಂದರೆ ಇವತ್ತು ರಸ್ತೆಗಳು ಹದಗೆಡ್ತಾ ಇರೋದು ಬಹುಶಃ ನಿಮ್ಮಿಂದ, ನಮ್ಮ ಜನರ ಇಲ್ಲಿ ವೆಹಿಕಲಲ್ಲಿ ಅಡ್ಡಾಡುವಂಥ ಬಸ್ಸಿಂದಲ್ಲ, ಏನೂ ಅಲ್ಲ. ತಾವು ಇದನ್ನು ದುರುಪಯೋಗ ಪಟ್ಕೊಳಕತ್ತೀರಿ. ಒಂದು ವೇಳೆ ಇನ್ನು ಮುಂದೆ ಈ ಥರ ನೀವು ಅತಿ ಹೆಚ್ಚು ಲೋಡ್ ಹಾಕ್ಕೊಂಡು ಹೋಗಿದ್ದು ಏನಾದರೂ ಕಂಡು ಬಂತಪ್ಪ ಅಂದರೆ ನೀವೇನು ಹೆಚ್ಚು ಕಡಿಮೆ ಹೋಗುವಂಥದ್ದು ಸಹಿತ ಇವತ್ತು ನಿಮ್ಗೆ 12 ರಿಂದ 14 ಟನ್ನು ಪರ್ಮಿಟೇಬಲ್ ಐತಿ. ಅಷ್ಟು ಪರ್ಮಿಷನ್ ಮಾತ್ರ ತೊಗೊಂಡು ಹೋಗ್ಬೇಕಾಗುತ್ತೆ. ಇನ್ನು ಮುಂದೆ ನೀವು ಅದನ್ನೇನಾದರೂ ಉಲ್ಲಂಘನೆ ಮಾಡಿದ್ರಂದ್ರೆ RTO ಮತ್ತು ಪೊಲೀಸರು ಮತ್ತು DMG ಅವ್ರನ್ನ 2-3 ಕಡೆ ಚೆಕ್ ಪೋಸ್ಟ್ಗಳ ಮುಖಾಂತರ ಅದನ್ನು ಮಾನಿಟರ್ ಮಾಡುವಂಥದ್ದು ಮಾನ್ಯ ತಹಸೀಲ್ದಾರರಿಗೂ ಮತ್ತು AC ಅವರ ಗಮನಕ್ಕೆ ತಂದು ಚೆಕ್ ಪೋಸ್ಟ್ಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ಹಾಗಾಗಿ ನೀವು ಸ್ವಯಂ ಪ್ರೇರಿತವಾಗಿ ಅದನ್ನು ನಿಲ್ಲಿಸುವಂಥ ಕಾರ್ಯ ನೀವು ಮಾಡಿರಿ. ಅತಿ ಹೆಚ್ಚು ನಿಮಗೇನು ಪರ್ಮಿಟೇಬಲ್ ಐತಿ ಅಷ್ಟೇ ಮಾಡ್ಬೇಕನ್ನೋದು ಒಂದು ವಿನಂತಿ. ಎರಡನೇದಾಗಿ ಭಾಳಷ್ಟು ಜನ ಏನು ಕ್ರಷರಿಂದ ನೀವು ಕಡಿ ಹೇರ್ಕೊಂಡು ಹೋಗೋದು, ಸ್ಟ್ಯಾಂಡ್ ಹೇರ್ಕೊಂಡು ಹೋಗ್ತಿರೋದು, ನನಗೆ ಬಂದಂಥ ಕಂಪ್ಲೇಂಟ್ಸ್ಗಳು ಮತ್ತು ಅಧಿಕಾರಿಯಿಂದ ಹೇಳಿದಂಥದ್ದು
ತಾವು ಹೇರಿದಂಥ ಮಟೀರಿಯಲ್ಗಿಂತ ಕಡಿಮೆ ಏನು ಟನ್ ಇದೆ ಅಷ್ಟನ್ನು ಬಿಲ್ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಭಾಳಷ್ಟು ಅಧಿಕಾರಿಗಳ ಗಮನಕ್ಕೂ ಇದೆ. ಅವರು ಸಹಿತ ನನ್ನ ಮುಂದೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಧಿಕಾರಿಗಳು. ಇವತ್ತು 24-25 ಟನ್